ಕೇರಳದಲ್ಲೂ ಎಲೆಕ್ಷನ್ ನಡೀತಾ ಇದೆ. ಇದೇ ಟೈಮಿಗೆ ಕೇರಳ ಸ್ಟೋರಿ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟ್ರೇಲರ್ ಬಗ್ಗೆಗೆ ಚರ್ಚೆ. ಕೇರಳ ಸ್ಟೋರಿ ಪಾರ್ಟ್ ಅಂದರೆ ಕೇರಳ ಸ್ಟೋರಿ ಬಂತು, ಈಗ ಪಾರ್ಟ್ 2 ಅದರದ್ದು. ಕೇರಳದಲ್ಲಿ ದೊಡ್ಡ ಸಂಚಲನ, ಪರ ವಿರುದ್ಧ ಚರ್ಚೆ. ಲವ್ ಜಿಹಾದ್ನ ಕಥೆಯನ್ನು ಒಳಗೊಂಡಂಥದ್ದು ಕೇರಳ ಸ್ಟೋರಿ. ಅಂದರೆ ಪ್ರೀತಿ ಹೆಸರಿನಲ್ಲಿ ಬುಟ್ಟಿಗೆ ಹಾಕ್ಕೊಂಡು ಮೋಸ ಮಾಡಿ ಕನ್ವರ್ಷನ್ ಮಾಡಿ ತಮಗೆ ಬೇಕಾದಂಗೆ ಬಳಸಿಕೊಳ್ಳಲಾಗತ್ತೆ ಬೇರೆ ಬೇರೆ ಧರ್ಮಗಳ ಹೆಣ್ಣು ಮಕ್ಕಳನ್ನು. ಅದು ಕಥೆ. ಇದು ಕೇರಳದ ಹೆಸರು ಕೆಡಿಸೋ ಪ್ರಯತ್ನ ಅಂತ ಕಾಂಗ್ರೆಸ್ಸು, ಕಮ್ಯುನಿಸ್ಟರು, ಪಕ್ಷದ ಹೊರತುಪಡಿಸಿ ಜಾತ್ಯತೀತರ ಅನ್ನಿಸಿಕೊಂಡವರು ಅವರೆಲ್ಲ ಅವ್ರದ್ದು ವಾದ. ಸಿನಿಮಾದ ಪರವಾಗಿರುವವರು ಯಾರು? ಬಿ ಜೆ ಪಿಯವರು ಪರವಾಗಿದ್ದಾರೆ, ರೈಟ್ ವಿಂಗ್ ಸಂಘಟನೆಗಳವರಿದ್ದಾರೆ. ಇದ್ದಂಗೆ ತೋರಿಸಿದ್ದಾರೆ, ನಿಮಗೇನು ಸಮಸ್ಯೆ ಅಂತ. CM ಪಿಣರಾಯಿ ವಿಜಯನ್, ಸಂಸದ ಶಶಿ ಥರೂರು, CPI ಲೀಡರ್ಸ್ಗಳು ಎಲ್ಲರೂ ಇದನ್ನು ಬಹಿಷ್ಕಾರ ಹಾಕಬೇಕು ಅಂತಾರೆ. ಕೋರ್ಟಿಗೆ ಹೋಗಿದೆ ಕೇಸಿಗಿದು. ಹೈಕೋರ್ಟಿಗೆ ಅಪ್ಲಿಕೇಶನ್ ಸಲ್ಲಿಕೆ ಆಗಿದೆ, ಸಿನಿಮಾ ರಿಲೀಸ್ ಆಗ್ದಂಗೆ ತಡೀರಿ ಅಂತ. ಸತ್ಯ ಘಟನೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ, ನಿಮಗೆ ಏನು ಸಮಸ್ಯೆ ಅಂತ ಡೈರೆಕ್ಟರ್ ಕಾಮಾಖ್ಯ ಕೇಳ್ತಾ ಇದ್ದಾರೆ. ಫೆಬ್ರವರಿ 27 ವರ್ಲ್ಡ್ ವೈಡ್ ರಿಲೀಸ್ ಇದೆ. ಕೇರಳ ಸ್ಟೋರಿ ಪಾರ್ಟ್ 2 ವರ್ಲ್ಡ್ ವೈಡ್ ರಿಲೀಸ್ ಇರೋದು ಫೆಬ್ರವರಿ 27ನೇ ತಾರೀಕು. ಹಿಂದಿ, ಮಲಯಾಳಂ, ತೆಲುಗು, ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಇದು ಬಿಡುಗಡೆ ಆಗತ್ತೆ. ಸ್ಟೋರಿ ಅದೇ. ರಾಜಸ್ಥಾನ, ಮಧ್ಯಪ್ರದೇಶ, ಕೇರಳದ ಬೇರೆ ಬೇರೆ ಕಡೆಗಳಲ್ಲಿ ನಡೆದ ಲವ್ ಜಿಹಾದ್ ಪ್ರಕರಣಗಳನ್ನಿಟ್ಕೊಂಡು ಈ ಸಿನಿಮಾ ತಯಾರಿಸಲಾಗಿದೆ. ಕೇರಳ ಸ್ಟೋರಿ ಫಸ್ಟಿಗೆ ಬಂದಾಗಲೂ ಇಷ್ಟೇ ವಿವಾದ ಆಯ್ತಿತ್ತು. ಬ್ಯಾನ್ ಮಾಡಬೇಕು, ನೋಡೋದಕ್ಕೆ ಪ್ರದರ್ಶನ ಮಾಡೋದಕ್ಕೆ ಬಿಡಬಾರ್ದು, ಇತ್ಯಾದಿ ಇತ್ಯಾದಿ ಮಧ್ಯೆ ಸಿನಿಮಾ ದೊಡ್ಡ ಗೆಲುವನ್ನು ಪಡೀತು. May 5th, 2023 ಕೇರಳ ಸ್ಟೋರಿ ರಿಲೀಸ್ ಆಗಿತ್ತು. ವರ್ಲ್ಡ್ ವೈಡ್ ರಿಲೀಸ್. ಅದು ಕೂಡ 9 ದಿನಕ್ಕೆ 100 crores ಕ್ಲಬ್ ಸೇರಿತ್ತದು. ಒಟ್ಟು 303 ಕೋಟಿ ರೂಪಾಯಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್. 242 ಕೋಟಿ ಇಂಡಿಯಾದಲ್ಲೇ ಕಲೆಕ್ಷನ್ ಆಗಿತ್ತು ಕೇರಳ ಸ್ಟೋರಿ. ಈಗ ಕೇರಳ ಸ್ಟೋರಿ ಪಾರ್ಟ್ 2 ಬರ್ತಾ ಇದೆ. ಕೋರ್ಟ್ಗೆ ಹೋಗಿದೆ. ರಿಲೀಸಿಗೆ ಸ್ಟೇ ಕೊಡಬೇಕು ಅಂತ ಕಣ್ಣೂರಿನ ಶ್ರೀದೇವ್ ನಂಬೂದರಿ ಅನ್ನುವರೊಬ್ಬರು ಅರ್ಜಿ ಹಾಕಿದ್ದಾರೆ. ಕೇರಳವನ್ನು ಕೆಟ್ಟದಾಗಿ ಬಿಂಬಿಸಲಾಗಿದೆ ಈ ಸಿನಿಮಾದಲ್ಲಿ. ಕೋಮು, ಪ್ರಾದೇಶಿಕ ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಡುವಂಥ ದೃಶ್ಯಗಳನ್ನು ಹೊಂದಿದೆ. ಇದರ ಸೆನ್ಸಾರ್ ಸರ್ಟಿಫಿಕೇಟ್ ರದ್ದು ಮಾಡಿ ಬಿಡುಗಡೆಗೆ ಅವಕಾಶ ಕೊಡಬೇಡಿ, ಶ್ರೀದೇವ್ ನಂಬೂದರಿ ಅವರ ಮನವಿ ಕೇರಳ ಹೈಕೋರ್ಟ್ ಮುಂದೆ. ಕೇರಳ ಹೈಕೋರ್ಟ್ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸೆನ್ಸಾರ್ ಬೋರ್ಡ್ಗೆ, ಚಿತ್ರತಂಡಕ್ಕೆ, ಜೊತೆಗೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವರಿಗೆ ನೋಟಿಸ್ ಕೊಟ್ಟಿದೆ. ಮುಂದಿನ ವಿಚಾರಣೆ ಫೆಬ್ರವರಿ 24ಕ್ಕೆ ನಡೆಯುತ್ತೆ. ಫೆಬ್ರವರಿ 27 ಶೆಡ್ಯೂಲ್ಡ್ ಡೇಟ್ ಆಫ್ ರಿಲೀಸ್. ಪಿಣರಾಯಿ ವಿಜಯನ್, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಕೇರಳವನ್ನು ಉಗ್ರರ ಕೇಂದ್ರವನ್ನಾಗಿ ಬಿಂಬಿಸಿದ್ದಾರೆ ಇದರಲ್ಲಿ ಅಂತ. ಇದು ದ್ವೇಷದ ಭಾವನೆ ಹುಟ್ಟಿಸುವಂಥ ಸಿನಿಮಾ. ಕೋಮುವಾದಿ ಅಜೆಂಡಾ, ಸ್ಪಷ್ಟ ಸುಳ್ಳುಗಳಿಂದ ಕೂಡಿದೆ. ಮೊದಲ ಭಾಗವನ್ನು ಈಗಾಗಲೇ ಕೇರಳದ ಜನ ನೋಡಿದ್ದಾರೆ. ಜಾತ್ಯತೀತತೆ ಹಾಳುಗೆಡುವ ಈ ಪ್ರಯತ್ನವನ್ನು ಜನ ತಿರಸ್ಕರಿಸ್ತಾರೆ. ಈ ಚಿತ್ರಕ್ಕೆ, ಈ ಸಿನಿಮಾಕ್ಕೆ ಕೋಮು ವೈಷಮ್ಯವನ್ನು ಹರಡುವ ಗುರಿ ಇದೆ. ಸಾಮರಸ್ಯದ ಭೂಮಿಯನ್ನು ಭಯೋತ್ಪಾದನೆಯ ಕೇಂದ್ರವನ್ನಾಗಿಸುವ ಗುರಿ ಇದೆ. ಇದರ ವಿರುದ್ಧ ಕೇರಳ ಒಗ್ಗಟ್ಟಿನಿಂದ ಹೋರಾಡಬೇಕು. ಕೇರಳದಲ್ಲಿ ಯಾವಾಗಲೂ ಸತ್ಯನೇ ಮೇಲುಗೈ ಪಡೆಯಬೇಕು ಅಂತ ಪಿಣರಾಯಿ ವಿಜಯನ್ ಅವರ ಟ್ವೀಟ್ ಇದೆ. ಸತ್ಯ ತೋರಿಸಲಾಗಿದೆ, ಇದರ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ತೀರಿ? ಆ ವಾದಗಳು ಇದ್ದಾವೆ. ಶಶಿ ಥರೂರ್ ಎಲ್ಲೋ ಒಂದೆರಡು ಘಟನೆ ನಡೆದಿದ್ರೆ ಇಷ್ಟು ದೊಡ್ಡದಾಗಿ ತೋರಿಸ್ಬೇಕಾ ಅಂತ ಕೇಳ್ತಾರೆ. ಕಾಮಾಖ್ಯ ನಾರಾಯಣ ಸಿಂಗ್ ಸಿನಿಮಾದ ಡೈರೆಕ್ಟರ್ ಅವರು ಹೇಳೋದು, ದೇಶಾದ್ಯಂತ ಇಂಥ ಘಟನೆಗಳು ನಡೆದಿದ್ದಾವೆ. ಇದೊಂದು ಸತ್ಯಾಂಶ ಆಧಾರಿತ ಸಿನಿಮಾ. ಪ್ರೀತಿ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಬಲೆಗೆ ಕೆಡವಿಕೊಳ್ಳಲಾಗುತ್ತೆ. ದೇಶದ ಜನಸಂಖ್ಯೆಯನ್ನು ಅಂದರೆ ಡೆಮೋಗ್ರಫಿಯನ್ನು ಬದಲಿಸೋದಕ್ಕೆ ಪ್ರೀತಿಯನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕೇರಳದ ಸ್ಟೋರಿ ಮೊದಲ ಭಾಗವನ್ನು ಕೇರಳದ ಜನ ಒಪ್ಕೊಂಡಿದ್ದಾರೆ, 2ನೇ ಭಾಗವನ್ನು ಒಪ್ಪಿಕೊಳ್ತಾರೆ ಅನ್ನುವ ನಿರೀಕ್ಷೆ ಇದೆ. ಈ ಸಿನಿಮಾದಲ್ಲಿ ಸತ್ಯ ಬಿಟ್ಟರೆ ಇನ್ನೇನೂ ತೋರಿಸಿಲ್ಲ ಅಂತಾರವರು. ಕಾಮಾಖ್ಯ ಸಿಂಗ್. ರಾಜೀವ್ ಚಂದ್ರಶೇಖರ್ ಮಾತಾಡಿದ್ದಾರೆ, ಕೇರಳ BJP ಅಧ್ಯಕ್ಷರು. ಜೊತೆಗೆ ಶಶಿ ಥರೂರ್ ಮಾತಾಡಿದ್ದಾರೆ, ಕಾಂಗ್ರೆಸ್ ಸಂಸದರು. ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ ಆಗಿದ್ದಾರೆ, ಕಮ್ಯುನಿಸ್ಟ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ. ಮೊಟ್ಟ ಮೊದಲಿಗೆ ಇಂಥದ್ದೊಂದು ನಡೀತಾ ಇದೆ ಕೇರಳದಲ್ಲಿ ಅಂತ ಹೇಳಿದವರು ಯಾರು? ಆಗ ಮುಖ್ಯಮಂತ್ರಿಯಾಗಿದ್ದ VS ಅಚ್ಯುತಾನಂದನ್ ಹೇಳಿದ್ರು. ಕೇರಳ CM ಆಗಿದ್ದರು ಅವರು.
2010. ಯಾವ ಬೇಸ್ ಮೇಲೆ ಇದನ್ನು ಹೇಳಿದ್ರಿ ಅಂತ ಕೇಳಿದ್ರೆ ನನ್ನ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಾವೆ, ಹೈಕೋರ್ಟಿಗೆ ಸಲ್ಲಿಕೆಯಾಗಿರುವ ದಾಖಲೆಗಳಿದ್ದಾವೆ ಅಂತ ಹೇಳಿದ್ರು. ಕಮ್ಯುನಿಸ್ಟ್ ಮುಖ್ಯಮಂತ್ರಿಯೊಬ್ಬ ಕೇರಳದಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಅಂತ ಮೊಟ್ಟ ಮೊದಲಿಗೆ ಹೇಳಿದ್ದು. ಆ ನಂತರ ಚರ್ಚ್ಗಳು ಹೇಳೋದಕ್ಕೆ ಶುರು ಮಾಡಿದ್ವು. ಅದನ್ನು ಲಿಸ್ಟೇ ಇದೆ ನನ್ನ ಹತ್ರ. ಸೈರೋ ಮಲಬಾರ್ ಕ್ಯಾಥೋಲಿಕ್ ಚರ್ಚ್, ಕ್ರಿಶ್ಚಿಯನ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ಆ್ಯಕ್ಷನ್, ಇವರು ಧ್ವನಿ ಎತ್ತೋದಕ್ಕೆ ಶುರುವಾಗಿದ್ದು. ಮುಸ್ಲಿಮೇತರ ಸಮುದಾಯದ ಹೆಣ್ಣು ಮಕ್ಕಳನ್ನು ಆಮಿಷ ಒಡ್ಡಿ ಬಲೆಗೆ ಬೀಳಿಸ್ಕೊಂಡು ಮತಾಂತರ ಮಾಡಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ. ಇದು ಒಟ್ಟಾರೆಯಾಗಿ ಹೆಂಗೆ ಬಿಂಬಿತ ಆಗಿದೆ ಅಂದರೆ ಹಿಂದೂ ಸಂಘಟನೆಗಳು ಇದು ಮಾಡ್ತಿದ್ದಾವೆ, ಹಿಂದೂ ಸಂಘಟನೆಗಳ ಪ್ರೊಪಗಂಡ. ಆಮೇಲೆ ಇದು ಪ್ರೊಪಗಂಡ ಮೂವಿ ಅನ್ನೋ ಆರೋಪ ಇದ್ರ ಮೇಲೆ ಮೊದಲನೇದಲ್ಲ. ಇತ್ತೀಚೆಗೆ ದುರಂಧರ್ ಬಂತಲ್ರಿ, ಅದರಲ್ಲಿ ಏನು ಪ್ರೊಪಗಂಡ ಇತ್ತು ಹೇಳಿ ನನಗೆ. ಪಾಕಿಸ್ತಾನಕ್ಕೆ ಭಾರತದ ಬೇಹುಗಾರನಾಗಿ ಹೋದಂಥವನು ಅನುಭವಿಸುವಂಥ ಅನುಭವಗಳ ಕಥೆ ಅದು. ಪಾಕಿಸ್ತಾನಕ್ಕೆ ಹೋಗುವಂಥದ್ದು, ಹೋದಂಥ ಬೇಹುಗಾರ, ಅದನ್ನೂ ಪ್ರೊಪಗಂಡ ಸಿನಿಮಾ ಅಂದರು. ಕಾಶ್ಮೀರ್ ಫೈಲ್ಸ್ ಬಂತಲ್ಲ, ನಾನು ತುಂಬ ಜನ ಅದನ್ನು ಹೇಳಿದವರಿಗೆ ಚಾಲೆಂಜ್ ಮಾಡಿದೆ. ಕಾಶ್ಮೀರ್ ಫೈಲ್ಸ್ನಲ್ಲಿ ತೋರಿಸಿರುವ ಯಾವುದಾದ್ರು ಒಂದು ಘಟನೆ ಅದು ನಡೆದಿಲ್ಲ ನಿಜವಾಗ್ಲೂ ಅನ್ನೋದು ತೋರಿಸಿ ನನಗೆ ಅಂತ. ಒಂದು ಘಟನೆ ಅದು ನಿಜವಾಗ್ಲೂ ನಡೆದಿರಲಿಲ್ಲ, ಸುಮ್ಮನೆ ಸಿನಿಮಾದಲ್ಲಿ ತೋರಿಸಿದ್ರು. ತೋರಿಸಿ ನೋಡೋಣ. ಪ್ರೊಪಗಂಡ ಸಿನಿಮಾ, ಪ್ರೊಪಗಂಡ ಸಿನಿಮಾ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದು ಪ್ರೊಪಗಂಡ ಸಿನಿಮಾ. ಹಾಲೋಕಾಸ್ಟ್ ಏನು ನಡೀತಲ್ಲ ಯಹೂದಿಗಳ ಮೇಲೆ ಜರ್ಮನಿಯಲ್ಲಿ, ಅದರ ಬಗ್ಗೆ 100 ಸಿನಿಮಾ ಬಂದಿರ್ಬೇಕ್ರಿ. ಒಂದು ಸಿನಿಮಾಕ್ಕೂ ಈ ಪ್ರಪಂಚದಲ್ಲಿ ಯಾರೂ ಪ್ರೊಪಗಂಡ ಸಿನಿಮಾ ಅಂತ ಹೇಳಲಿಲ್ಲ, ಒಂದು ಸಿನಿಮಾಕ್ಕೂ ಹೇಳಲಿಲ್ಲ. ಅದೇನು ಇಲ್ಲಿ ನಡೆದ ದೌರ್ಜನ್ಯಗಳ ಕಥೆಗಳ ಸಿನಿಮಾಗಳ ಪರದೆ ಮೇಲೆ ಬಂದುಬಿಟ್ರೆ ಪ್ರೊಪಗಂಡ, ಪ್ರೊಪಗಂಡ, ಪ್ರೊಪಗಂಡ. ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.